ಬನ್ನಿ ವೀಕ್ಷಕರೇ, ಯುಗಾದಿ ವರ್ಷ ಭವಿಷ್ಯದಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಹೌದು. ಈ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಯುಗಾದಿ ವರ್ಷ ಭವಿಷ್ಯದಲ್ಲಿ ಯಾವ ರೀತಿಯಾದ ಒಂದು ಅನುಕೂಲ ಅನಾನುಕೂಲತೆ ಇದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ಮೇಡಮ್, ನೋಡಿ, ಕನ್ಯಾ ರಾಶಿಯವರೆಗೂ ಕೂಡ ಈಗ ಪ್ರೆಸೆಂಟ್ ತುಂಬಾ ಚೆನ್ನಾಗಿದೆ ಟೈಮ್ ಇವ್ರಿಗೆ. ಯಾಕಂದ್ರೆ ನೋಡಿ, 10ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಇದೆ. ಗುರು ದೃಷ್ಟಿ ಬಂದು ಇವ್ರಿಗೆ 2ನೇ ಮನೆಗೆ ಬೀಳ್ತಿದೆ, 4ನೇ ಮನೆಗೆ ಬೀಳ್ತಿದೆ, ಹಾಗೆ ಇವರ 6ನೇ ಮನೆಗೂ ಬೀಳ್ತಿದೆ. ಇವಾಗ ಏನಂತಂದ್ರೆ ಉದ್ಯೋಗದಲ್ಲಿ 6ನೇ ಮನೆಗೆ ಬೀಳ್ತಿರೋದ್ರಿಂದ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಇವ್ರು ಅನ್ಕೊಂಡಂತ ಜಾಗಕ್ಕೆ ಇವ್ರಿಗೆ ಹೋಗುವಂಥದ್ದು, ಅಂದ್ರೆ ಮೀನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು ಈ ರೀತಿ, ಅಥವಾ ಹೊಸ ಉದ್ಯೋಗಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಕೂಡ ಅವ್ರಿಗೆ ಒಳ್ಳೆ ಕೆಲಸಗಳು ಸಿಗುವಂಥದ್ದು, ಈ ರೀತಿಯಾದ ಒಂದು ಕೆಲಸದಲ್ಲಿ ಗೌರವ ಸಿಗುವಂಥದ್ದು ಇದು ಕೂಡ ಇವ್ರಿಗೆ ಆಗ್ತಾ ಇರುತ್ತೆ. ಮತ್ತೆ ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂತಂದ್ರಿಗೆ ಒಂದು ಅದ್ಭುತವಾದ ಸಮಯ. ಯಾಕಂದ್ರೆ ಔಟ್ ಆಫ್ ಕಂಟ್ರಿಗೆ ಕೆಲಸದ ನಿಮಿತ್ತ ಹೋಗುವಂತವ್ರಿಗೆ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ. ನೆಕ್ಸ್ಟ್ ಇನ್ನು ಅವ್ರಿಗೆ 4ನೇ ಮನೇಲಿ ಗುರು ದೃಷ್ಟಿ ಬೀಳ್ತಿರೋದ್ರಿಂದ ಇವ್ರಿಗೆ ಪ್ರಾಪರ್ಟೀಸ್ ಏನಾದ್ರು ತಗೋಬೇಕು ಅಂತ ಅನ್ಕೊಂಡಿದ್ರೆ ಇವಾಗ ಕರೆಕ್ಟ್ ಟೈಮ್ ಇದು. ಪ್ರಾಪರ್ಟೀಸ್ ತಗೊಳಕ್ ಆಗಿರ್ಬೋದು, ಮಾರಕ್ ಆಗಿರ್ಬೋದು, ಅದ್ರಲ್ಲಿ ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಅದ್ಭುತವಾದ ಒಂದು ಸಮಯ ಇದಾಗಿರುತ್ತೆ. ಇನ್ನ 2ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಸ್ವಲ್ಪ ಸ್ಟೆಬಿಲಿಟಿನ ಇವರು ನೋಡ್ತಾರೆ. ಸೊ ಇವಾಗ ಈ ಮಾರ್ಚ್ ತಿಂಗಳಲ್ಲಿ ಶುಕ್ರನು ಕೂಡ ಇವರಿಗೆ ಉಚ್ಚ ಸ್ಥಾನದಲ್ಲಿ ಕುತ್ಕೊಳ್ಳೋದ್ರಿಂದ, 2ನೇ ಮನೆ ಅಧಿಪತಿ ಇವರಿಗೆ ಶುಕ್ರನೇ ಆಗಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಒಳ್ಳೆ ಹಣದ ಅರಿವು ಬರ್ತಾ ಇರುತ್ತೆ, ಒಳ್ಳೆ ಅವಕಾಶಗಳು ಬರ್ತಿರುತ್ತೆ. ಆದ್ರೆ ಶನಿಯ ಒಂದು ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಮಾಡ್ತಾರೆ, ಮತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಹಿಂದೆ ಇರ್ತಾರೆ. ಅವಾಗವಾಗ ಇವರಿಗೆ ರೆಸ್ಟ್ಲೆಸ್ ಫೀಲ್ ಆಗೋದು, ಬೇಗ ಎದ್ದು ಈಚೆ ಕಡೆ ಕೆಲಸ ಮಾಡೋ ಮನಸ್ಸೇ ಬರೋದಿಲ್ಲ ಅವರಿಗೆ. ಅಯ್ಯೋ ಇನ್ನೊಂದ್ ಸ್ವಲ್ಪ ಬಿಟ್ಟು ಹೋಗೋಣ ಅನ್ನೋಂತ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಸೊ ಇದರಿಂದ ಇವ್ರು ಈಚೆ ಬರ್ಬೇಕು. ಇವರೇ ಅದನ್ನ ಮನ್ಸಿಗೆ ತಗೊಂಡು ಇವ್ರು ಈಚೆ ಕಡೆಗೆ ಬಂದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇವರು ಒಂದು ಹಣಕಾಸಿನ ಈ ಒಂದು ವರ್ಷದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋಂತ ಒಂದು ಸಮಯ ಇದಾಗಿರುತ್ತೆ. ಇನ್ನು ಗುರು ಚೇಂಜ್ ಆದ್ಮೇಲೆ ಇವರಿಗೆ ಮತ್ತೆ ಗುರುಬಲ ಬರುತ್ತೆ. ಅಂದ್ರೆ 11ನೇ ಮನೆಗೆ ಗುರು ಬಂದಾಗ ಗುರುಬಲ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಮದ್ವೆ ಯೋಗ ಕೂಡಿ ಬರುವಂತದ್ದು. ಗುರುವಿನ ದೃಷ್ಟಿನೂ ಕೂಡ 7ನೇ ಮನೆಗೆ ಬೀಳೋದ್ರಿಂದ ನೋಡಿ, ಶನಿ 7ನೇ ಮನೇಲಿದ್ದಾಗ ಏನಾಗ್ತಿರುತ್ತೆ, ಸ್ವಲ್ಪ ಇವರಿಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು. ಅಂದ್ರೆ ಇಬ್ರು ಚೆನ್ನಾಗೇ ಇದ್ರು ಕೂಡ ಒಂದ್ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಇವ್ರೇನು ಹೇಳೋದು ಅವ್ರಿಗೇನೋ ಅರ್ಥ ಆಗಲ್ಲ, ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗೋದಿಲ್ಲ. ಅಯ್ಯೋ ಇವ್ರ ಬುದ್ಧಿನೇ ಇಷ್ಟು ಬಿಡು ಅಂತ ಸ್ವಲ್ಪ ಜಗಳಗಳು ನಡೀತಾನೆ ಇರುತ್ತೆ. ಗುರು ದೃಷ್ಟಿ ಬಿದ್ದಾಗ ಏನಾಗುತ್ತೆ, ಒಬ್ರ ಮೇಲೆ ಒಬ್ರಿಗೆ ಗೌರವ ಶುರು ಆಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರ್ತಾರೆ. ಸೊ ಅದು ಒಂದು ಗುರುವಿನ ಒಂದು ಅನುಗ್ರಹ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಮತ್ತೆ ವಿದ್ಯಾರ್ಥಿ ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ. ರೈತರಿಗೂ ಕೂಡ ಇವಾಗ ಒಂದು ವ್ಯಾಪಾರದಲ್ಲಿ ಅವ್ರು ಬೆಳೆದಿರೋ ಬೆಳೆಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ಒಳ್ಳೆ ಬೆಲೆ ಸಿಗ್ತಾ ಹೋಗ್ತಾ ಇರುತ್ತೆ. ಅದೇ ರೀತಿನಲ್ಲಿ ನೆಕ್ಸ್ಟ್ ಇವ್ರಿಗೆ ಗುರು ಇವರ 12ನೇ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ಬರ್ತಾನೆ. ಆವಾಗ ಸ್ವಲ್ಪ ಇವ್ರಿಗೆ ಖರ್ಚು ಜಾಸ್ತಿ ಆಗುತ್ತೆ. ನೆಗೆಟಿವಿಟಿ ಏನೂ ಆಗೋದಿಲ್ಲ, ಖರ್ಚು ಜಾಸ್ತಿ ಆಗುವಂಥದ್ದು. ಮೊದಲೇ ಶುಗರ್ ಏನಾದ್ರು ಇತ್ತು ಅಂದ್ರೆ ಅದು ಜಾಸ್ತಿ ಆಗುವಂಥದ್ದು, ಅಥವಾ ಇವಾಗ ಹೊಸದಾಗಿ ಬರೋರಿಗೆ ಇವಾಗ ಅದು ಸಿಂಪ್ಟಮ್ಸ್ ಕಾಣಿಸುವಂಥದ್ದು, ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನ ಇವ್ರು ಎದುರಿಸಬೇಕಾಗಿ ಬರುತ್ತೆ. ಇನ್ನು ಕೇತು ಮತ್ತೆ ರಾಹುವಿನ ಸಂಚಾರ ಬದಲಾವಣೆ ಆದ್ಮೇಲೆ, ಈಗ ನೋಡಿ ರಾಹು ಇವ್ರಿಗೆ ಬಂದು 6ನೇ ಮನೇಲಿ ಇದ್ದಾನೆ, ಅಂದ್ರೆ ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾನೆ ನಾನು ಹೇಳ್ದೆ. ಕೇತು 12ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಅವರಿಗೆ ನಿದ್ದೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ. ನಿದ್ದೆ ನೆಮ್ಮದಿಯಾಗಿ ಇವ್ರು ಮಾಡ್ತಿರೋದಿಲ್ಲ, ಅವಾಗ ಎಚ್ಚರ ಆಗೋದು, ಈ ರೀತಿ ಸ್ವಲ್ಪ ತೊಂದರೆ ಅನುಭವಿಸ್ತಿರ್ತಾರೆ. ಅದೇ ರಾಹು ಕೇತುವಿನ ಒಂದು ಬದಲಾವಣೆ ಆದ ನಂತರ ರಾಹು ಇವರ 6ನೇ ಮನೆಯಿಂದ 5ನೇ ಮನೆಗೆ ಬರ್ತಾನೆ. ಸೊ 5ನೇ ಮನೆಗೆ ಬಂದಾಗೂ ಅಷ್ಟೇನೆ ಇವರಿಗೆ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟರು ಏನಾದ್ರು ಒಂದು ಲಾಭಗಳು ಇವರಿಗೆ ಬರುವಂತದ್ದು. ಆದ್ರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ, ಅಥವಾ ಮಕ್ಕಳು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು, ಅದರಿಂದ ಸ್ವಲ್ಪ ಮನ್ಸಿಗೆ ಇವರಿಗೆ ಹರ್ಟ್ ಆಗೋದು, ಈ ರೀತಿನೂ ಕೂಡ ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಬೋತ್ ಆಗ್ತಾ ಇರುತ್ತೆ. ಇನ್ನು ಕೇತು ಇವರಿಗೆ 11th ಹೌಸ್ಗೆ ಹೋದಾಗ ಏನಾಗುತ್ತೆ, ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತಾರೆ, ಸ್ವಲ್ಪ ಆಳವಾದ ಅಧ್ಯಯನ ಕಲಿಬೇಕು ಅಂದ್ರೆ ಕಡೆ ಗಮನ ಹರಿಸ್ತಾರೆ. ಅಥವಾ ಯಾರೆಲ್ಲ ಈ ತರ ನಮ್ ತರ ಜ್ಯೋತಿಷ್ಯ ಕಲಿಬೇಕು ಅಂತ ಅನ್ಕೊಂಡಿರೋರಿಗೆ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾರೆಲ್ಲ ಸೈಂಟಿಸ್ಟ್ ಗಳು ಇರ್ತಾರೆ, ಅವ್ರು ಏನಾದ್ರು ಒಂದು ಹೊಸದನ್ನ ಕಂಡುಹಿಡೋದಕ್ಕೆ ಒಂದು ಒಳ್ಳೆ ಅವಕಾಶಗಳು ಇವರಿಗೆ ಕೂಡ ಬರುತ್ತೆ ಮೇಡಮ್. ಇನ್ನ ಜಾಬ್ ಅಂತ ಬಂದಾಗ ಜಾಬ್ಗೂ ಕೂಡ ಅಷ್ಟೇ ಇವರಿಗೆ ಒಳ್ಳೊಳ್ಳೆ, ಅದೇ ಇವಾಗ ನಾನು ಹೇಳ್ದೆ ಜಾಬ್ ಆಯ್ತು ಸಿಗತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಒಳ್ಳೆ ಒಂದು ಸಮಯ. ಇನ್ನು ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ಇದ್ದೇ ಇರುತ್ತೆ. ಬಿಕಾಸ್ 6ನೇ ಮನೆಯಲ್ಲಿ ರಾಹು ಇದ್ದಾನೆ, 7ನೇ ಮನೆಯಲ್ಲಿ ಶನಿ ಇದ್ದಾನೆ. ಸೊ ಹೆಲ್ತ್ ಡಿಸೀಸ್ ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ಬೇಗ ವಾಸಿ ಆಗದೆ ಇರುವಂತ ಕೆಲವು ಕಾಯಿಲೆಗಳು ಬರೋದು, ನಿಧಾನ ಗತಿನಲ್ಲಿ ವಾಸಿ ಆಗುವಂಥದ್ದು, ಟ್ರೀಟ್ಮೆಂಟ್ ತಗೊಂತಾನೆ ಇರ್ಬೇಕು, ಎಷ್ಟು ತಗೊಂಡ್ರು ವಾಸಿ ಆಗಿರಲ್ಲ ಅಂತ ಸ್ವಲ್ಪ ಇವ್ರಿಗೆ ಫೀಲ್ ಆಗುತ್ತೆ. ಈ ರೀತಿ ಸ್ವಲ್ಪ ಗುರುವಿನ ದೃಷ್ಟಿ ಬಂದಾಗ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಈ ರೀತಿ ಸ್ವಲ್ಪ ಈ ವರ್ಷ ಪೂರ್ತಿ ಏನಾಗುತ್ತೆ, ಈ ಕಡೆ ಕಾಯಿಲೆ ವಾಸಿ ಆಯ್ತು ಅಂತಾನು ಹೇಳಕ್ ಆಗ್ತಿಲ್ಲ, ಅಥವಾ ಬರ್ಲೇ ಇಲ್ಲ ಕಾಯಿಲೆ ಅಂತಾನು ಹೇಳಕ್ ಆಗ್ತಿಲ್ಲ. ಎರಡೂ ತರನು ಸ್ವಲ್ಪ ಇವರು ನೋವನ್ನ ಅನುಭವಿಸ್ತಿರ್ತಾರೆ. ಸ್ವಲ್ಪ ಮೌತ್ ಅಲ್ಸರ್ ಆಗೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಇದನ್ನು ಕೂಡ ಇವರು ಅನುಭವಿಸ್ತಿರ್ತಾರೆ. ಸೊ ಒಟ್ಟಾರೆಯಾಗಿ ನೋಡ್ಬೇಕು ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ.
ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಿ ಬರುತ್ತೆ, ಸ್ವಲ್ಪ ಲೇಸಿನೆಸ್ ನ ಬಿಟ್ಟು ಇವ್ರು ಈಚೆ ಕಡೆ ಹೋಗ್ಬೇಕಾಗಿ ಬರುತ್ತೆ. ಹೆಲ್ತ್ ಸ್ವಲ್ಪ ಸಪೋರ್ಟ್ ಮಾಡಲ್ಲ, ಆದ್ರೂ ಕೂಡ ಇವರು ಕರೆಕ್ಟ್ ರೀತಿನಲ್ಲಿ ಆಹಾರ ಕ್ರಮನ ಮಾಡ್ಕೊಂಡು ಹೋಗೋದು, ಎಕ್ಸಸೈಸ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಂಡೋದಾಗ ಏನಾಗುತ್ತೆ, ಕಷ್ಟ ಪ್ರತಿಯೊಬ್ಬನಿಗೂ ಬರ್ತದೆ, ಅದನ್ನ ಎದುರಿಸಿ ನಿಂತ್ಕೊಳ್ಳುವಂತ ಒಂದು ಧೈರ್ಯ ಮಾಡ್ಬೇಕು. ಅವಾಗ ಇವ್ರು ಕೆಲ್ಸನ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಲಾಭನೂ ಬರುತ್ತೆ. ಸೊ ಇವ್ರು ಅನ್ಕೊಂಡಂತ ಕೆಲಸಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳಕ್ಕೆ ಒಂದು ಅವಕಾಶ. ಯಾಕಂದ್ರೆ ಇವ್ರಿಗೆ ನೋಡಿ ಗುರುಬಲ ಬರ್ತಿದೆ, ಮದ್ವೆ ಕಾರ್ಯಗಳಿಗೂ ಕೂಡ ಇವ್ರು ಓಡಾಡ್ಬೇಕಾಗಿ ಬರುತ್ತೆ. ಸೊ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಕೂಡ ಈ ಒಂದು ವರ್ಷದಲ್ಲಿ ಇವ್ರು ಮಾಡ್ತಾ ಹೋಗ್ತಾರೆ. ಪರಿಹಾರವಾಗಿ ಇವ್ರು ಏನ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ, ಪ್ರತಿ ದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ಹೇಳ್ಕೊಳ್ಳೋದನ್ನ ಇವ್ರು ಮಾಡ್ಕೊಬೇಕಾಗತ್ತೆ. ಮತ್ತೆ ಲಕ್ಷ್ಮೀ ದೇವಿಯ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮೀ ದೇವಿ ಆರಾಧನೆ ಇವರು ಜಾಸ್ತಿ ಮಾಡ್ಬೇಕು. ಅಂದ್ರೆ ಲಕ್ಷ್ಮಿಗೆ ಮಲ್ಲಿಗೆ ಹೂವನು ಯಾವ್ದನ್ನ ಒಳ್ಳೆ ಪರಿಮಳ ಇರುವಂತ ಹೂವನ್ನ ದೇವಿಗೆ ಅರ್ಪಿಸಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ಕೊಳ್ಳೋದು. ಪ್ರತಿ ಶನಿವಾರ ಯಾರಿಗಾನ ಒಬ್ರಿಗೆ ಒಂಚೂರು ದಾನ ಧರ್ಮ ಮಾಡೋದು, ಇದಿಷ್ಟನ್ನ ಮಾಡ್ಕೊಂಡ್ರೆ ಸಾಕು. ಇವ್ರಿಗೆ ಖಂಡಿತವಾಗ್ಲೂ ಈ ವರ್ಷದಲ್ಲಿ ಒಂದು ಒಳ್ಳೆ ಒಂದು ಅಭಿವೃದ್ಧಿನ ಇವರು ನೋಡಬಹುದು.